ಹಾಯ್. ಬ್ರೆಸ್ಟ್ ಮಿಲ್ಕ್ ಅನ್ನ ಯಾವ ತರ ಜಾಸ್ತಿ ಮಾಡಬಹುದು ಅಂತ ಕೇಳ್ಕೊಂಡು ಕ್ಲಿನಿಕ್ಗೆ ತುಂಬಾ ಜನ ಬರ್ತಾರೆ. ಅವ್ರ ಹತ್ರ ನಾನು ಹೇಳೋದೇನು ಗೊತ್ತಾ, 2 ಅವರ್ಸ್ಗೊಮ್ಮೆ ಮಗುವಿಗೆ ಹಾಲನ್ನ ಕೊಡ್ತಾ ಇರಿ. ಮಗುವಿಗೆ ಹಾಲು ಕೊಟ್ಟಷ್ಟು ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದೇ ತರ ಸರಿಯಾಗಿ ನೀರನ್ನ ಕುಡೀರಿ ಅಂತ. ನೀರು ಹಳೆ ಕಾಲದಲ್ಲಿ 40 ದಿನಗಳು ಡೆಲಿವರಿ ಆದ 40 ದಿನಗಳ ತನಕ ನೀರನ್ನು ಕೊಡದೇ ಇಲ್ಲ. ಆತರ ಯಾವತ್ತೂ ಮಾಡಬೇಡಿ. ನೀರನ್ನ ಮಾತ್ರ ಸರಿಯಾಗಿ ಕುಡೀರಿ. ನಿಮ್ಮ ತಲೆ ಪಕ್ಕನೆ ಒಂದು ಬಾಟಲ್ ಅನ್ನ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ತರ ಮಿಲ್ಕ್ ಜಾಸ್ತಿ ಆಗ್ಲಿಕ್ಕೆ ಬೇಕಾದಂತಹ ಕೆಲವೊಂದು ಆಹಾರಗಳನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಸೊಪ್ಪು ತರಕಾರಿಗಳಾಗಿರ್ಬೋದು, ಮೆಂತೆ, ಅದೇ ತರ ನಟ್ಸ್ ಗಳು, ಸೀಡ್ಸ್ ಗಳು, ಇವೆಲ್ಲ ಮಿಲ್ಕ್ ಪ್ರೊಡಕ್ಷನ್ಗೆ ಸಹಾಯ ಆಗುತ್ತೆ. ಇಂತಹ ಆಹಾರಗಳನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಅದೇ ತರ ಸರಿಯಾಗಿ ರೆಸ್ಟ್ ಅನ್ನ ತಗೊಳ್ಳಿ. ಒಂದು 6 to 8 ಅವರ್ಸ್ ನಿದ್ದೆಯನ್ನ ಮಾಡಿ. ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ ಗೊತ್ತು, ಮಗು ನಿದ್ದೆ ಮಾಡುವಾಗ ನೀವು ಕೂಡ ನಿದ್ದೆಯನ್ನ ಮಾಡಿ. ನಿಮ್ಮ ಡಯಟ್ ಅಲ್ಲಿ ಪ್ರೋಟೀನ್ ಮತ್ತೆ ಫ್ಯಾಟ್ ರಿಚ್ ಆಗಿರುವಂತಹ ಆಹಾರಗಳನ್ನ ಇನ್ಕ್ಲೂಡ್ ಮಾಡಿ. ಇವು ಯಾವ್ದಲ್ಲ ಅಂತ ನಾನು ಹಳೆ ವಿಡಿಯೋದಲ್ಲಿ ಮಾಡಿದೀನಿ, ನಿಮ್ಗೆ ಚೆಕ್ ಮಾಡಬಹುದು. ಅದೇ ತರ ಸಪ್ಲಿಮೆಂಟ್ಸ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ನಿಮ್ಗೆ ಬ್ರೆಸ್ಟ್ ಮಿಲ್ಕ್ ಇದ್ರೆ ಬೆಸ್ಟ್ ಮಿಲ್ಕ್ ಅನ್ನೇ ಕೊಡಿ. ಅದೇ ತರ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಏನ್ ಗೊತ್ತಾ, ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂತ. ಮಗುವಿನ ಸ್ಪರ್ಶ ಆಗಿರಬಹುದು, ಮಗುವನ್ನ ನಾವು ಹತ್ರ ಹಿಡ್ಕೊಂಡು ಬ್ರೆಸ್ಟ್ ಮಿಲ್ಕ್ ಅನ್ನ ಕೊಡ್ತೀವಿ. ಅದೇ ತರ ಮಗುವಿನ ಸ್ಮೆಲ್, ಮಗುವಿನ ಸೌಂಡ್, ಇವುಗಳೆಲ್ಲ ನಮ್ಗೆ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಗೆ ಸ್ಟಿಮ್ಯುಲೇಟ್ ಮಾಡ್ತದೆ. ಅದನ್ನ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಈ ಎಲ್ಲ ಸ್ಟೆಪ್ ಗಳನ್ನ ಫಾಲೋ ಮಾಡಿ ಬ್ರೆಸ್ಟ್ ಮಿಲ್ಕ್ ಕ್ವಾಂಟಿಟಿ ಖಂಡಿತವಾಗ್ಲೂ ಹೆಚ್ಚಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.